ನಮ್ಮೂರಲ್ಲಿ ಜನಸಂಖ್ಯೆ ಭಾಳ ಐತಿ. ವಾಹನಗಳು ಏನಿದಾವೆ, ಟಿಪ್ಪರ್ ವಾಹನಗಳು ಓವರ್ಲೋಡ್, ಕಂಕರ್ ಓವರ್ಲೋಡ್ ಹಾಕ್ಕೊಂಡು ಹೋಗ್ತಾರೆ. ಯಾರೇ ಆಗಲಿ ಆರ್ ಟಿ ಓದವರು ಕೇಳಲ್ಲ ಅದು. ಆಮೇಲೆ ಅವ್ರ ಹತ್ರ ಪರ್ಮಿಟ್ ಅದಾವ ಅಂತಲೂ ವಿಚಾರಿಸಲ್ಲ. ಆಮೇಲೆ ಅವರು ಸರಿಯಾಗಿ ಡ್ರೈವಿಂಗೂ ಬರೋಲ್ಲ ಅವ್ರಿಗೆ. ಈಗ ಎದ್ವತ್ತು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾರೆ. ಹುಡುಗರು ರೋಡ್ ದಾಟ್ತಾರೆ. ಒಂದು 2-3 ಈ ಗೌರ್ಮೆಂಟ್ ಸ್ಕೂಲು ರೋಡಿಗೆ ಐತಿ. ಆಮೇಲೆ ಕಂಕರನ್ನು ಭಾಳ ಓವರ್ಲೋಡ್ ಆಗ್ತಾರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಆಮೇಲೆ ಅದೇನೈತಲ್ಲ ಅವ್ರಿಗೆ ಸರಿಯಾದ ಮಾರ್ಗಸೂಚನೆ ಕೊಡಬೇಕು. ಯಾವ ಟೈಮಲ್ಲಿ ಲೋಡ್ ಹಾಕ್ಬೇಕು, ಯಾವ ಟೈಮಲ್ಲಿ ಇಲ್ಲ, ಈ ಟ್ರಾಫಿಕ್ ಯಾವ ಟೈಮಲ್ಲಿ ಇರ್ತೈತಿ, ಅವ್ರಿಗೊಂದು ಮಾರ್ಗಸೂಚಿ ಕೊಡಬೇಕು. ಈ ಟೈಮಲ್ಲಿ ನೀವು ಈ ಲೋಡನ್ನು ಹಾಕ್ರಿ. ಆಮೇಲೆ ಅದೇ ರೀತಿ ಬಟ್ಟಿ ಗಾಡಿಗಳು ಬರ್ತಾವಲ್ಲ, ಬೂದಿ ಗಾಡಿಗಳು. ಈ ಇಟ್ಟಂಗಳಿ ಬಟ್ಟಿಗೆ ಈ ರೈಸ್ ಮಿಲ್ಗಳಿಂದ ಈ ಬೂದಿ ತಗೊಂಡು ಹೋಗ್ತಾರೆ. ಆ ಬೂದಿ ಗಾಡಿಗಳು ಸತ್ಯ ಅಷ್ಟೇ. ಅದರಿಂದ ಯಾರು ಬೈಕ್ ತಗೊಂಡು ಸವಾರರು ಹೋಗೋಕ್ಕಾಗಲ್ಲ. ಎಲ್ಲ ಬೂದಿ ಬರ್ತವೆ. ಕಣ್ಣುಗಳು ಸಹಿತ ಏನಂದ್ರೆ ಆ ಬೂದಿಯಿಂದ ಮನುಷ್ಯರಿಗೆ ಭಾಳ ತೊಂದರೆ ಆಗುತ್ತೆ. ಸಾರ್ವಜನಿಕರಿಗೆ ಯಾರು ಓಡಾಟನೂ ಸಮಸ್ಯೆ ಆಗೈತಿ. ಇಲ್ಲಿಂದ ಅಪ್ ಟು ದಾಸವಾಳವರೆಗೆ ಭಾಳ ಟ್ರಾಫಿಕ್ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆರ್ ಟಿ ಒ ತಹಶೀಲ್ದಾರ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಅಂದರೆ ಇಲ್ಲಿ ಒಡ್ರಾಟಿಯಲ್ಲಿ ಸಾರ್ವಜನಿಕರು ಉಗ್ರ ಹೋರಾಟ ಮಾಡ್ತಾರೆ. ಇದ್ರ ಬಗ್ಗೆ ಸರ್ಕಾರಿ ಅಧಿಕಾರಿಗಳು ಎಚ್ಚರ ವಹಿಸಬೇಕು.